ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತಂತೂ ತುಂಬ ಸುಲಭ ವಿಧಾನದಲ್ಲಿ ಅದರಲ್ಲೂ ರಾಜಸ್ಥಾನಿ ಶೈಲಿಯ ಕೀಚಿಯ ಪಾಪಡ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತವೆ. ಹಾಗೆ ನಾವು 2 ವರ್ಷ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ನಮ್ಮ ಕರ್ನಾಟಕದ ಸೈಡು ನಾವು ಮುದ್ದೆ ಹಪ್ಪಳ ಅಂತ ಮಾಡ್ತೀವಲ್ಲ, ಅದೇ ಪ್ರೊಸೀಜರ್ಗೆ ಸ್ವಲ್ಪ ಚೇಂಜ್ ಅಷ್ಟೇ. ನಮ್ಮ ಚಾನಲಲ್ಲಿ ತುಂಬ ಥರದ ಹಲವಾರು ರೀತಿಯ ಹಪ್ಪಳನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ರೇಷನ್ ಅಕ್ಕಿಯಿಂದ ಮಾಡಿರುವಂಥದ್ದು ಇದು. ನಂತರ ನೀರನ್ನು ತಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿರ್ತೀವಿ ಅದೇ ಬಟ್ಲಲ್ಲಿ ನಾವು ನೀರನ್ನು ತಗೋಬೇಕು. ನಾವು ಬಟ್ಲಿಗೆ ತುಂಬ ನೀರು ಹಾಕಬಾರ್ದು. ಸ್ವಲ್ಪ ಕಡಿಮೆ ಬಳಸಿ ಒಂದು 3/4 ಬಟ್ಲಷ್ಟು ನೀರನ್ನು 2 ಬಟ್ಲು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅಷ್ಟೇ. ಅದು ಚೆನ್ನಾಗಿ ಕುದಿಬೇಕು. ಕುದಿಬೇಕಾದ್ರೆ ಅಜ್ವೈನನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳಿ. ತುಂಬ ಜೀರ್ಣಕ್ರಿಯೆಗೂ ತುಂಬಾ ಸಹಾಯ ಮಾಡುತ್ತೆ. ನಂತರ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಾಕ್ಕೊಳ್ಳಿ. ನಂತರ ಹಸಿರುಮೆಣಸಿಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು 10 ಹಸಿರುಮೆಣಸಿಕಾಯಿನ ತಗೊಂಡಿದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಂತರ ಹಪ್ಪಳದ ಖಾರವನ್ನು ಹಾಕ್ಕೊಳ್ಳಿ. 3/4 ಚಮಚದಷ್ಟು ಸೇರಿಸಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಇದು ಮಾಮೂಲಿ ನಾವು ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ. ನಂತರ ಇದು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 2 ನಿಮಿಷ ಕುದ್ದಾದ ನಂತರ ಲೋ ಫ್ಲೇಮಲ್ಲಿ ಕೊಟ್ಟು ಅಕ್ಕಿ ಹಿಟ್ಟನ್ನು ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರನ್ನು ಪರ್ಫೆಕ್ಟಾಗಿ ಹಾಕ್ಕೊಂಡ್ರೆ ಯಾವುದೇ ರೀತಿ ಗಂಟು ಅನ್ನೋದು ಬರೋದಿಲ್ಲ. ಮಧ್ಯೆ ಸಣ್ಣದಾಗಿ ಒಂದೊಂದು ಬರ್ಬೋದು. ನಾವು ನಾದಬೇಕಾದ್ರೆ ಅದನ್ನು ತಕ್ಕೋಬೋದು. ನೋಡಿ, ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಡಿ. ಗ್ಯಾಸನ್ನು ಆಫ್ ಮಾಡಬೇಡಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೊನೆಯಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಡಿ. ಮೀಡಿಯಂ ಫ್ಲೇಮಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಭಾಗ ಬೆಂದಿರುತ್ತೆ. ನಂತರ ಒಂದು ಮಣೆ ತಗೊಳ್ಳಿ. ಸ್ವಲ್ಪ ಬಟ್ಲಲ್ಲಿ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡಿರಿ. ಯಾಕಂದರೆ ಸುಡ್ತಾ ಇರುತ್ತೆ. ಇದನ್ನು ತಣ್ಣಗಾದ್ಮೇಲೆ ನಾವು ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಗಂಟಿದ್ರೆ ಅದನ್ನು ತೆಗೆದು ಹಾಕ್ಕೊಂಬಿಡಿ. ಪಕ್ಕದಲ್ಲೇ ತಣ್ಣೀರನ್ನು ಕೈಗೆ ಹತ್ಕೊತಾ ಇರಿ. ಚೆನ್ನಾಗಿ ನಾದ್ಕೊಳ್ಳಿ. ಇದು ಸ್ವಲ್ಪ ನಾವು ಬಿಸಿ ಇದ್ದಾಗಲೇ ನಾವು ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಅದನ್ನು ಒಣಗೋದಕ್ಕೆ ಬಿಡಬಾರ್ದು ನಾವು ಹಿಟ್ಟನ್ನು. ನಂತರ ಇವಾಗ ಒಂದು ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ಉಂಡೆಯನ್ನಾಗಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸಣ್ಣ ಹೋಲನ್ನು ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಹಾಗೆ ಎಲ್ಲ ಹಿಟ್ಟನ್ನು ಕೂಡ ನಾನು ಹೀಗೇ ಮಾಡಿ ತಗೊಂಡಿದ್ದೀನಿ. ನೋಡಿ, ಎಲ್ಲ ಕೂಡ ರೆಡಿಯಾಗಿದೆ. ಈಗ ನಾನು ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಸ್ಟೀಮರ್ ಇಲ್ಲ. ಅದಕ್ಕೋಸ್ಕರ ಇಡ್ಲಿ ಪಾತ್ರೆಯಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಸ್ಟೀಮರ್ ಇಟ್ಕೊಂಡಿದ್ರೆ ನೀವು ಅದರಲ್ಲೂ ಕೂಡ ನೀವು ಬೇಯಿಸ್ಕೋಬೋದು. ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ನಾವು ನಮ್ಮ ಕಡೆ ಮುದ್ದೆ ಹಪ್ಪಳ ಮಾಡೋದಾದರೆ ಹಾಗೆಯೇ ಮುದ್ದೆ ತಿರುವಿ ಚೆನ್ನಾಗಿ ಬೇಯಿಸ್ಕೊತೀವಿ. ಹಬೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ. ಹಾಗೆ ತುಂಬ ಸುಲಭನೂ ಕೂಡ ಅನಿಸುತ್ತೆ. ನಮ್ಗೆ ಕಷ್ಟ ಅನಿಸೋದಿಲ್ಲ. ನಾನು ಇದನ್ನು 20 ನಿಮಿಷ ಬೇಯಿಸಿ ತಗೊಂಡಿದ್ದೀನಿ. ಇದು ಮೇಯ್ನ್ ಇದೇ ಇಂಪಾರ್ಟೆಂಟ್. ಇದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಹಪ್ಪಳ ಸೀಳು ಬಿಡೋದಾಗಲಿ ಒಣಗಿದಾಗ ಆಗೋದಿಲ್ಲ. ನಂತರ ಇವಾಗ ನಾನು ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ತಗೊಂಡಿದ್ದೀನಿ. ನೀರನ್ನು ಒದ್ದೆ ಮಾಡಿ ತಗೊಂಡಿದ್ದೀನಿ. ಈಗ 2 ಉಂಡೆಯನ್ನು ತಗೊಂಡು ನಾನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೀವು ಎಲ್ಲವನ್ನು ಕೂಡ ಹಾಕಿ ಒಂದೇ ಸಲ ನಾದ್ಕೋಬೋದು. ನಾವು ಇದನ್ನೆಲ್ಲ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ನಾವು ಮಾಡೋಕ್ಕಾಗೋದಿಲ್ಲ. ಮತ್ತು ಮಿಕ್ಕಿದ್ದನ್ನು ಕೂಡ ಒಣಗಿಸ್ಬಾರ್ದು. ಅದನ್ನು ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ, ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ಉಂಡೆ ಮಾಡೋಕ್ಕಾಗಲಿ ಒತ್ತೋದಕ್ಕಾಗಲಿ ತುಂಬ ಸುಲಭ ಅನಿಸುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಎಲ್ಲನೂ ಕೂಡ ಇದೇ ಥರ ನಾದಿ ತಗೊಂಡಿದ್ದೀನಿ. ಎಲ್ಲ ಕೂಡ ನಾದ್ಕೊಂಡಾದ ನಂತರ ಈಗ ಉಂಡೆಗಳನ್ನಾಗಿ ಮಾಡಿ ತಗೋಬೇಕು. ನೋಡಿ, ಹಿಟ್ಟು ಇದು ಕೈಗೆ ಅಂಟಬಾರ್ದು ನಮಗೆ. ಆವಾಗ ನಮಗೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದಾಗ ಕೈಗೆಲ್ಲ ಅಂಟ್ತಾ ಇರುತ್ತೆ. ಆವಾಗ ನಾವು ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಕೈಗೆ ಅಂಟೋದಿಲ್ಲ. ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವು ಸಣ್ಣದಾಗಿ ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ದೊಡ್ಡದಾಗಿ ಬೇಕು ಹಪ್ಪಳ ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ಕೂಡ ಮಾಡ್ಕೋಬೋದು. ಹಾಗೆ ಉಂಡೆ ಮಾಡ್ಕೋಬೇಕಾದ್ರೆ ನಾನಿಲ್ಲೊಂದು ಹಾಟ್ ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಅದು ಒಣಗಬಾರ್ದು. ಒಣಗಿದ್ರೆ ಚೆನ್ನಾಗಿ ಬರೋದಿಲ್ಲ ಹಪ್ಪಳ. ಅದಕ್ಕೋಸ್ಕರ ನಾನು ಹಾಟ್ ಬಾಕ್ಸಿಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಬಿಸಿಯಾಗಿರುತ್ತೆ ನಮಗೆ ಹಪ್ಪಳ ಒತ್ತಬೇಕಾದ್ರೆ. ಅದಕ್ಕೆ ನೋಡಿ, ಎಲ್ಲನೂ ಕೂಡ ಮಾಡಿ ತಗೊಂಡಿದ್ದೀನಿ ನಾನು. ಅದಕ್ಕೂ ಕೂಡ ಪ್ಲೇಟ್ ಕ್ಲೋಸ್ ಮಾಡಿ ಇಡಿ. ತಣ್ಣಗಾಗೋದಕ್ಕಂತೂ ಬಿಡಲೇಬೇಡಿ. ನಂತರ ನಾನು ಹಪ್ಪಳದ ಮಿಷಿನಲ್ಲಿ ಒತ್ತುತ್ತಾ ಇದ್ದೀನಿ. ನೀವು ಮನೇಲಿ ಇಲ್ಲ ಅಂದರೆ ಬೇರೆ ಇನ್ನೊಂದು ರೀತಿ ಮೆಥಡ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸೀರೆ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಒಂದೊಂದೇ ಉಂಡೆಯನ್ನು ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿದರೆ ನಮಗೆ ತುಂಬ ತೆಳುವಾಗಿ ಬರುತ್ತೆ. ಸ್ವಲ್ಪ ಕಡಿಮೆ ನಾವು ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದ್ರೆ ಸ್ವಲ್ಪ ಮಂದವಾಗಿ ಬರುತ್ತೆ. ನಮಗೆ ಹಪ್ಪಳ ಸ್ವಲ್ಪ ತೆಳುವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿ ಬರ್ತವೆ ಅಂತ. ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು ಅತಿಯಾಗಿ ಪ್ರೆಷರ್ ಕೊಟ್ಟರೆ ಏನಾಗುತ್ತೆ, ಅದು ಕೂಡ ಚೆನ್ನಾಗಿ ಬರೋದಿಲ್ಲ.
ಮೀಡಿಯಮಲ್ಲಿ ಮಾಡ್ಕೋಬೇಕು. ನೋಡಿ ಈಗ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಪೇಪರ್ಗಾಗಲಿ ಅಂಟೋದಿಲ್ಲ. ಎಣ್ಣೆ ಕವರು ಆ ರೀತಿ ಇದ್ದರೆ ನೀವು ಮಾಡ್ಕೊಳ್ಳಿ. ನಾವು ಇದು ಮಾಡ್ಕೋಬೇಕಾದ್ರೂ ಅಷ್ಟೇ ಎಣ್ಣೆಯನ್ನು ಹಚ್ಕೊಳ್ಳೋಕೆ ಹೋಗಬೇಡಿ. ತುಂಬ ದಿವಸ ಬಾಳಿಕೆ ಬರೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ. ನೀರಿದ್ದರೆ ನೀರನ್ನು ಸ್ವಲ್ಪ ಸವರಿ ಅಷ್ಟೇ. ನೋಡಿ ಎಣ್ಣೆ ಪ್ಯಾಕೆಟಲ್ಲಿ ಇದ್ದರೂ ಕೂಡ ಬಟ್ಟೆಯಲ್ಲೇ ಒರೆಸ್ಬಿಡಿ. ನಂತರ ಇವಾಗ ನಾನು ಮಿಷಿನ್ ಇಲ್ಲ, ಹಪ್ಳದ ಮಿಷಿನ್ ಇಲ್ಲ ಅಂದರೆ ನೋಡಿ ಒಂದು ಪ್ಲೇಟಿನ ಸಹಾಯದಿಂದ ನೀವು ಜೋರಾಗಿ ಪ್ರೆಸ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿದಾಗ ಸ್ವಲ್ಪ ದೊಡ್ಡದಾಗುತ್ತೆ. ನೋಡಿ ಇವಾಗ ನಾವು ಮಿಷಿನಲ್ಲಿ ಒತ್ತೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ತುಂಬ ದೊಡ್ಡದಾಗೋದಿಲ್ಲ. ತುಂಬ ಪ್ರೆಷರ್ ಕೊಟ್ಟು ನಾವು ಒತ್ತಬೇಕು. ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಆದಷ್ಟು ಹಪ್ಳವನ್ನು ನಾವು ತೆಳ್ಳಗೆ ಒತ್ಕೋಬೇಕು. ನಮಗೆ ತಿನ್ನೋಕ್ಕೂ ಕೂಡ ತುಂಬ ಸಾಫ್ಟಾಗಿ ಬರ್ತವೆ. ನೋಡಿ ಇವಾಗ ಯಾವುದೇ ರೀತಿ ಕವರ್ಗೂ ಕೂಡ ಅಂಟೋದಿಲ್ಲ. ಈ ಥರ ಎಣ್ಣೆ ಕವರ್ನ ಬಳಸ್ಕೊಳ್ಳಿ ಮಾಡೋದಕ್ಕೆ. ನೋಡಿ ಎಲ್ಲವನ್ನು ಕೂಡ ನಾನು ಒತ್ತು ಬಿಸಿಲಿಗೆ ಹಾಕಿದ್ದೀನಿ. ನಾನು ಇಲ್ಲಿ ಇಷ್ಟು ಮಾಡ್ಕೊಂಡಿರೋದ್ರಿಂದ ಒಂದು 180 ಹಪ್ಪಳ ಆಗಿತ್ತು. ಅಷ್ಟು ಚೆನ್ನಾಗಿ ಇನ್ನೂ ಸಣ್ಣದಾಗಿ ಮಾಡಿಕೊಂಡ್ರೆ 200 ಹಪ್ಪಳದವರೆಗೂ ಆಗುತ್ತೆ. ನಾವು ಹಪ್ಪಳ ಮಾಡ್ತೀವಿ ಅಂದಾಗ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೋಬೇಕು. ಹಪ್ಪಳ ನಾವು ಮಾಡ್ತೀವಿ ಅಂತ ದಿವಸ ಹಪ್ಪಳ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ವಿಧಾನದಲ್ಲಿ ಮಾಡಿ ನೋಡಿ. ನೀವು 200 ಅಲ್ಲ 300 ಹಪ್ಪಳ ಕೂಡ ನೀವು ಮಾಡ್ಕೋಬೋದು. ಚೆನ್ನಾಗಿ ಬಿಸಿಲಿದ್ರೆ ಒಂದು ದಿವಸದಲ್ಲಿ ಒಣಗುತ್ತೆ, ಇಲ್ಲಾಂದರೆ ನಾವು 2 ದಿವಸದಲ್ಲೂ ಕೂಡ ಒಣಗಿಸ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಹಪ್ಪಳಗಳು. ಈ ವಿಧಾನದಲ್ಲಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.